ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಗಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಫೆಬ್ರವರಿ 28ರಿಂದ ಶುರುವಾಗಿರುವಂತಹ ಈ ಯುದ್ಧ ದಿನ ಕಳೆದಂತೆ ಭೀಕರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ. ಇರಾನಿನ ನೌಕಾಪಡೆಯನ್ನ ಗುರಿಯಾಗಿಸಿ ಅಮೆರಿಕ ದಾಳಿ ಮಾಡಿರೋದು. ಇರಾನ್ ಡ್ರೋನ್ ವಾಹಕದ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ ಅಮೆರಿಕ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅಮೆರಿಕ ಕ್ಷಿಪಣಿ ದಾಳಿಗೆ ಡ್ರೋನ್ ವಾಹಕ ನೌಕೆ ಹೊತ್ತಿ ಉರಿದಿದೆ. 7ನೇ ದಿನಕ್ಕೆ ಕಾಲಿಟ್ಟಿದೆ ಮಧ್ಯಪ್ರಾಚ್ಯ ಭೀಕರ ಯುದ್ಧ. ಅಮೆರಿಕ ನಡೆಸಿದಂತ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದಿದೆ ಡ್ರೋನ್ ವಾಹಕ ನೌಕೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಏರ್ ಸ್ಟ್ರೈಕ್ ಮುಂದುವರೆದಿದೆ. ಇರಾನ್ ಡ್ರೋನ್ ವಾಹಕದ ಮೇಲೆ ಅಮೆರಿಕ ಕ್ಷಿಪಣಿ ದಾಳಿಯನ್ನ ನಡೆಸಿರೋದು. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಮುಗಿಬೀಳ್ತಾ ಇದೆ. ಆದರೆ ಇದು ಯಾವುದಕ್ಕೂ ಕೂಡ ಇರಾನ್ ವಿಚಲಿತವಾದಂತೆ ಕಾಣಿಸ್ತಾ ಇಲ್ಲ. ಪ್ರತಿ ದಾಳಿಯನ್ನ ಸಮರ್ಥವಾಗಿ ಇರಾನ್ ಮುಂದುವರಿಸ್ತಾ ಇದೆ. ಟ್ರಂಪ್ ಹೇಳಿದವರೇ ಇರಾನ್ ಮುಂದಿನ ಸುಪ್ರೀಂ ಲೀಡರ್ ಆಗ್ತಾರ. ಇರಾನ್ ಮುಂದಿನ ಸುಪ್ರೀಂ ಲೀಡರ್ ಆಯ್ಕೆಯಲ್ಲಿ ನನ್ನ ಪಾತ್ರವಿರಬೇಕು. ವೆನಿಜುವೆಲಾ ಅಧ್ಯಕ್ಷರಂತೆ ಇರಾನ್ ಸುಪ್ರೀಂ ಲೀಡರ್ ಆಯ್ಕೆಯಾಗಬೇಕು. ವೆನಿಜುವೆಲಾ ನೂತನ ಅಧ್ಯಕ್ಷರ ಆಯ್ಕೆಯಲ್ಲಿ ಅಮೆರಿಕ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಮೊಜ್ತಬಾ ಖಮೇನಿ ಇರಾನ್ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗೋದಕ್ಕೆ ಒಪ್ಪಿಲ್ಲ ಟ್ರಂಪ್. ಮೊಜ್ತಬಾ ಖಮೇನಿಯನ್ನ ಇರಾನ್ ಸುಪ್ರೀಂ ಲೀಡರ್ ಆಗಿ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಅಮೆರಿಕ ಕೇಳಿರೋದು. ಅಮೆರಿಕ ಮಾತನ್ನ ಕೇಳದೆ ಇರಾನ್ ಯಾವುದೇ ಹೆಜ್ಜೆ ಇಟ್ರೆ ಅದು ಸಮಯ ವ್ಯರ್ಥ ಮಾಡದಂತೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ನಿಂದ ದಾಳಿ ಮುಂದುವರೆದಿದೆ. ಟೆಲ್ ಅವೀವ್ನ ಬಿಸಿನೆಸ್ ಕಾರಿಡಾರ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿರೋದು. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗೆ ಟೆಲ್ ಅವೀವ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಟೆಲ್ ಅವೀವ್ನ ಬಿಸಿನೆಸ್ ಕಾರಿಡಾರ್ ಇದು. ಇರಾನ್ ಇದನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಿರೋದು. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗೆ ಭಾರಿ ಪ್ರಮಾಣದ ಸ್ಫೋಟ ಆಗಿದೆ. An Iranian strike deep in the heart of Tel Aviv. For the fifth straight day, the skies above the city lit up as Israel's air defense system intercepted one Iranian missile after another. ಇದು ಟೆಲ್ ಅವೀವ್ ಮೇಲೆ ಇರಾನ್ ನಡೆಸಿದಂತ ದಾಳಿಯ ದೃಶ್ಯ. An Iranian strike deep in the heart of Tel Aviv. ಭೀಕರವಾದ ಸ್ಫೋಟದ ಸದ್ದು, ದಟ್ಟವಾದ ಹೊಗೆ ಟೆಲ್ ಅವೀವ್ನಲ್ಲಿ ಆವರಿಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ ನೀವು. An Iranian strike deep in the heart of Tel Aviv. For the fifth straight day, the skies above the city lit up as Israel's air defense system intercepted one Iranian missile after another. An Iranian strike deep in the heart of Tel Aviv. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.